श्रीगणेशाय नमः। श्रीगणेशाय नमः। श्रीसरस्वत्यै नमः। श्रीसरस्वत्यै नमः। श्रीपादवल्लभ श्रीपादवल्लभ नरसिंहसरस्वती नरसिंहसरस्वती श्रीगुरुदत्तात्रेयाय नमः। श्रीगुरुदत्तात्रेयाय नमः। श्रीगणपतिसच्चिदानन्दसद्गुरुभ्यो नमः। श्रीगणपतिसच्चिदानन्दसद्गुरुभ्यो नमः। असतो मा सद्गमय असतो मा सद्गमय तमसो मा ज्योतिर्गमय तमसो मा ज्योतिर्गमय मृत्योर्मा अमृतङ्गमय मृत्योर्मा अमृतङ्गमय। ॐ शान्ति शान्ति शान्तिः। ॐ शान्ति शान्ति शान्तिः। ಜೈ ಗುರುದತ್ತ. ಪೂಜ್ಯ ಗುರುದೇವರು ಸ್ವಾಮೀಜಿಯವರು ನ್ಯೂಜೆರ್ಸಿಯಲ್ಲಿ ಪ್ರತಿಷ್ಠೆಯನ್ನು ಪೂರೈಸಿ ಅಲ್ಲಿಯ ಭಕ್ತರನ್ನ ಅನುಗ್ರಹಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವಿಲ್ಲಿಂದಲೇ ಸ್ವಾಮೀಜಿಯವರಿಗೆ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಗುರುಗೀತೆಯಲ್ಲಿ ಹೇಳಿರೋ ಹಾಗೆ ಯಾವ ದಿಕ್ಕಿನಲ್ಲಿ ಗುರು ಇದ್ದರೆ ಆ ದಿಕ್ಕಿಗೆ ಒಂದು ನಮಸ್ಕಾರ ಅನ್ನುವಂಥ ಆ ಶಾಸ್ತ್ರವನ್ನ ನ್ಯಾಯವನ್ನ ಪಾಲಿಸ್ತಾ ಇಲ್ಲಿಂದಲೇ ನಾವು ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಇವತ್ತು ಬೆಳಗ್ಗೆ ನಾದಯೋಗ ಭವನದಲ್ಲಿ ಹೀಲಿಂಗ್ ಕೂಡ ನಾವೆಲ್ಲ ಕೇಳಿದ್ದೀವಿ. ಆಗಾಗ ಆಶ್ರಮವಾಸಿಗಳು ಕೂಡ ಹೋಗಿ ಅದನ್ನು ಉಪಯೋಗಿಸ್ಕೊಳ್ಬೇಕು. ಅದರ ಒಂದು ಆ ರುಚಿಯನ್ನು ಎಲ್ಲರೂ ಸವಿಬೇಕು. ఈరోజు నాదయోగ భవనంలో మనం హీలింగ్ మ్యూజిక్ విన్నాము. అప్పుడప్పుడు వెళ్ళి అందరూ కూడా దాన్ని ఉపయోగించుకుంటూ ఉండండి. ఎప్పుడైనా నిద్ర రాలేదు అంటే అక్కడికి వెళ్తే బాగా నిద్ర వస్తుంది. ಇವತ್ತು ಗೊರಕೆ ಹೊಡೆದು ಮಲ್ಕೊಂಡಿದ್ರು ಕೆಲವರು. ಗೊರಕೆ ಕೂಡ ಕೇಳಿಸ್ತಾ ಇತ್ತು ನನಗೆ. ಅಂದರೆ ರಿಲ್ಯಾಕ್ಸ್ಡ್ ಆಗಿದ್ದಾರೆ ಅಂತ, ಮನಸ್ಸು ಚೆನ್ನಾಗಿದೆ ಅಂತ. ನಾದಕ್ಕೆ ಆ ಥರದ ಒಂದು ಶಕ್ತಿ ಇದೆ. ಅಂತಹ ಒಂದು ಸುವ್ಯವಸ್ಥೆಯನ್ನು ಸ್ವಾಮೀಜಿಯವರು ಮಾಡಿದ್ದಾರೆ. ಎಲ್ಲರೂ ಕೂಡ ಅದನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ, ಎಲ್ಲರೂ ನೇರ ಕೂತ್ಕೊಂಡು ನಿಮ್ಮ ಮಂಡಿಯ ಮೇಲೆ ಚಿನ್ಮುದ್ರೆಯನ್ನು ಇಟ್ಕೊಳ್ಳಿ. ಪೂರ್ತಿಯಾಗಿ ಹಾಯಾಗಿ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗಿ ಮಾಡಿಕೊಂಡು, ಎಲ್ಲೂ ಟೈಟಾಗಿ ಬಿಗಿ ಹಿಡಿದು ಕೂತ್ಕೊಳ್ಬೇಡಿ. ನೆಮ್ಮದಿಯಾಗಿ ಪ್ರಶಾಂತವಾಗಿ ಎಲ್ಲ ಚಿಂತೆಯನ್ನು ಮರೆತು ಕಣ್ಣು ಮುಚ್ಚಿಕೊಂಡು ದೀರ್ಘವಾಗಿ ಉಸಿರಾಡಿ, ದೀರ್ಘವಾಗಿ ಶ್ವಾಸವನ್ನು ತಗೊಂಡು ಸ್ವಲ್ಪ ಒಂದು 5 ಸೆಕೆಂಡ್ ಹಾಗೆ ಇಟ್ಟುಕೊಂಡು ಮತ್ತೆ ಹಾಗೆ ದೀರ್ಘವಾಗಿ ಬಿಡುವಂಥ ಪ್ರಯತ್ನವನ್ನು ಮಾಡಿ. ಉಚ್ಛ್ವಾಸ ಹಾಗೂ ನಿಶ್ವಾಸ. ಮಂಡಿಯ ಮೇಲೆ ಆ ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಂಡಿರಿ. ನಿಧಾನಕ್ಕೆ ಗಾಳಿ ತಗೊಳ್ಳಿ. ತಗೊಳ್ಳುವಾಗ ಆ ಗಾಳಿಯಲ್ಲೇ ಸ್ವಲ್ಪ ಮಧ್ಯದಲ್ಲಿ ಒಂದು ವಿಶ್ರಾಮ. ಬಿಡುವಾಗ ಹಂ ಸೋ ಹಂ ಸೋ ಹಂ. ತಗೊಳ್ಳೋದು 5 ಸೆಕೆಂಡ್ ಆದರೆ ಬಿಡೋದು ಕನಿಷ್ಠ 7 ಅಥವಾ 8 ಸೆಕೆಂಡ್. ಅಂದರೆ ತಗೊಳ್ಳೋದಕ್ಕಿಂತಲೂ ಬಿಡೋದು ಸ್ವಲ್ಪ ತಡ ಮಾಡಬೇಕು, ಸ್ವಲ್ಪ ನಿಧಾನ ಮಾಡಬೇಕು. ನಿಧಾನಕ್ಕೆ ಉಚ್ಛ್ವಾಸ ಮಾಡಿ ಸ್ವಲ್ಪ ತಡೆದು ಮತ್ತೆ ನಿಧಾನಕ್ಕೆ ಹಂ, ಆ ಗಾಳಿಯಲ್ಲೇ ಆ ಶಬ್ದವನ್ನು ಕೇಳಿ. ತಗೊಳ್ಳುವ ಆ ಪ್ರಾಣದಲ್ಲೇ, ಆ ಗಾಳಿಯಲ್ಲೇ, ಆ ವಾಯುದೇವನಲ್ಲೇ ಆ ಶಬ್ದವನ್ನು ಕೇಳಿ.
ಆನಂದವಾಗಿ ಸೋ ಅಂತ ನಿಲ್ಲಿಸಿ ಹಂ ಗಾಳಿ ಬಿಡುವಾಗಲೂ ನಿಧಾನಕ್ಕೆ ಬಿಡಿ. ಲೆಕ್ಕ ಮಾಡಿಕೊಂಡು 9 ಸಲ ಮಾಡಿ. ತಗೊಳ್ಳೋದು ಬಿಡೋದು 1, ತಗೊಳ್ಳೋದು ಬಿಡೋದು 2, ಹಾಗೆ 9 ಸಲ ಮಾಡಿ. ಬೇರೆ ಏನು ಯೋಚನೆ ಬರಕ್ ಬಿಡಬೇಡಿ. ತಗೊಳ್ಳುವಾಗ ಸೋ ಹಂ ಮನಸ್ಸಲ್ಲೇ ಹೇಳ್ಕೊಳ್ಳಿ. ಆ ಉಸಿರು ಎಲ್ಲಿ ಹೋಗುತ್ತೋ ಅಲ್ಲಿಯವರೆಗೂ ಭಾವನೆ ಮಾಡಿ. ಗಂಟಲವರೆಗೂ, ಹೃದಯದವರೆಗೂ, ಹೊಟ್ಟೆಯವರೆಗೂ, ನಾಭಿಯವರೆಗೂ ಅದು ಹೋಗ್ತಾ ಇರೋ ಹಾಗೆ ನೋಡಿ. ಮತ್ತೆ ಅಲ್ಲಿಂದ ಹಾಗೇ ಕ್ರಮವಾಗಿ ಹೊರಗೆ ಬರ್ತಾ ಇರೋ ಹಾಗೆ ನೋಡಿ ಆ ಪ್ರಾಣಶಕ್ತಿಯನ್ನ, ಆ ಗಾಳಿಯನ್ನ. ಮೆಲ್ಲಗೆ ಬೆರಳುಗಳನ್ನು ದೂರ ಮಾಡಿ. ಚಿನ್ಮುದ್ರ ಮೆಲ್ಲಗೆ ಹಾಗೆ ಕೈ ಮೇಲೆ ನೋಡ್ತಾ ಇರುತ್ತೆ, ಹಾಗೆ ಮಂಡಿ ಮೇಲೆ ಇಟ್ಕೊಳ್ಳಿ. ಎಲ್ಲ ಬೆರಳುಗಳನ್ನು ರಿಲ್ಯಾಕ್ಸ್ಡ್ ಆಗಿ ಇಟ್ಟಿರಿ. ಟೈಟ್ ಮಾಡಬೇಡಿ, ಬಿಗಿಯಾಗಿ ಹಿಡ್ಕೋಬೇಡಿ, ಪ್ರಶಾಂತವಾಗಿರಿ. ಈಗ 2 ಕೈ ಜೋಡಿಸಿ ನಮಸ್ಕಾರ ಮುದ್ರ. ಒಂದು ಸಲ ಮತ್ತೆ ದೀರ್ಘ ಉಚ್ಛ್ವಾಸ, ದೀರ್ಘ ನಿಶ್ವಾಸ. ಬಿಡುವಾಗ ನಿಮ್ಮ ಬೆರಳಿಗೆ ಆ ಉಚ್ಛ್ವಾಸ, ಆ ನಿಶ್ವಾಸ ತಗಲುತ್ತೆ. ನಿಶ್ವಾಸ ಮಾಡುವಾಗ ಆ ಗಾಳಿ ನಿಮ್ಮ ಬೆರಳುಗಳಿಗೆ ತಗಲುತ್ತೆ. ಇವಾಗ 2 ಕೈ ಮೆಲ್ಲಿಗೆ ಸೇರಿಸಿ ಹಾಗೆ ಸ್ವಲ್ಪ ಉಜ್ಜುವುದು. ಮೆಲ್ಲಗೆ, ತುಂಬ ಸ್ಪೀಡಾಗೂ ಮಾಡಬಾರ್ದು, ನಿಧಾನಕ್ಕೆ ಮಾಡಿಕೊಂಡು. ಸ್ವಲ್ಪ ಬಿಸಿ ಹುಟ್ಟುತ್ತೆ ಒಂದು 5-10 ಸಲ ಮಾಡಿದಾಗ. ಅದನ್ನು ಮೆಲ್ಲಗೆ ಕನ್ನಡಕ ಇದ್ದರೆ ತೆಗೆದು ಆ ಕಣ್ಣ ಮೇಲೆ ಇಟ್ಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಳ್ಳಿ. ಮನಸ್ಸಿನಲ್ಲೇ ಗುರು ಪ್ರಾರ್ಥನೆ ಮಾಡಿಕೊಳ್ಳಿ. ಜೈ ಗುರುದತ್ತ. ಪ್ರತಿ ದಿವಸ ಇದನ್ನ ಅಭ್ಯಾಸ ಮಾಡಿ. ಬಹಳ ಸುಲಭ, ಏನು ಕಷ್ಟ ಇಲ್ಲ. ಈ ಒಂದು 2 ನಿಮಿಷ 3 ನಿಮಿಷ ನಾವು ಮಾಡೋದು ದಿನದಲ್ಲಿ ಬೇಕಾಗಿರುವಂಥ ಎನರ್ಜಿಯನ್ನೇ ನಮಗೆ ಕೊಡುತ್ತೆ. 2 ನಿಮಿಷ 3 ನಿಮಿಷ. ಇವಾಗ ನಿಮ್ಗೆ ಹೇಳಕ್ಕೆ ಸ್ವಲ್ಪ ಸಮಯ ಆಯಿತು. 9 ಸಲ ಇದನ್ನೇ ನೀವು ಸೂರ್ಯಚಂದ್ರ ನಾಡಿ ಭೇದನ ಪ್ರಾಣಾಯಾಮದಲ್ಲೂ ಮಾಡಬಹುದು. ಅಂದರೆ ಒಂದು ಮೂಗು ರಂಧ್ರದಿಂದ ತಗೊಂಡು ಇನ್ನೊಂದು ಮೂಗು ರಂಧ್ರದಿಂದ ಬಿಡೋದು. ಇದನ್ನು ಒಂದು ಅಂದರೆ ಎಡ ಮೂಗಿಂದ ತಗೊಂಡು ಬಲ ಮೂಗಿಂದ ಬಿಡೋದು, ಮತ್ತು ಬಲ ಮೂಗಿಂದ ತಗೊಂಡು ಎಡ ಮೂಗಿನ ರಂಧ್ರದಿಂದ ಬಿಡೋದು. ಅದು 1, ಹಾಗೆ 9. ಇದನ್ನು ಮಾಡಿದ್ರೆ ಚೆನ್ನಾಗಿರ್ತೀರಿ, ಆರೋಗ್ಯವಾಗಿರ್ತೀರಿ. ಮನಸ್ಸು, ಬುದ್ಧಿ ಎಲ್ಲವೂ ಚೆನ್ನಾಗಿರುತ್ತೆ. ಪ್ರತಿ ದಿವಸ ಮಾಡಬೇಕು. ಅದಕ್ಕೆ
ಅದು ಅಂತೇನಿಲ್ಲ. ಒಂದು ವೇಳೆ ಸ್ನಾನ ಮಾಡಿ ಮಾಡಬೇಕು, ಒಂದು ವೇಳೆ ಸ್ನಾನವಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಸ್ನಾನ ಆಗೋದಿಲ್ಲ, ನೀವು ಪ್ರಯಾಣ ಮಾಡುವಾಗ ಕೂತಿದ್ದಾಗಲೂ ಮಾಡ್ಕೋಬಹುದು. ಹೆಂಗಸರು ತೊಂದರೆ ಬಂದಾಗಲೂ ಮಾಡಬಹುದು, ಅದು ಕೂಡ ಏನೋ ತೊಂದರೆ ಇಲ್ಲ. ಪ್ರಾಣಾಯಾಮ ಅದನ್ನು ಮಾಡಿ, ಒಳ್ಳೆಯದು, ಆರೋಗ್ಯವಾಗಿರ್ತೀರಿ. ತುಂಬ ಇದು ಸತ್ಸಂಗದಲ್ಲಿ ನಾವು ಮೊದಲು ಮಾಡಿ ಆಮೇಲೆ ಸತ್ಸಂಗವನ್ನು ಮಾಡಬೇಕು. ರಂಗಪ್ರವೇಶ ಅಂತ ನಾವು ಪ್ರಿಪೇರ್ ಆಗ್ತೀವಿ, ಅಲ್ಲಿ ಬಂದು ಭಗವಂತನ ಕೂತ್ಕೋತಾನೆ. ಗಲೀಜಾಗಿದ್ದರೆ ಭಗವಂತ ಬರೋಲ್ಲ, ಅದನ್ನೆಲ್ಲ ಶುದ್ಧಿ ಮಾಡೋದು. ಶುದ್ಧಿ ಮಾಡಿದ್ಮೇಲೆ ಅಲ್ಲಿ ಬಂದು ಕೂತ್ಕೋತಾನೆ. ಪ್ರತಿಷ್ಠೆ ಮಾಡುವಾಗ ಎಲ್ಲ ಶುದ್ಧಿ ಮಾಡ್ತೀವಲ್ಲ, ಕೆಲಸ ಎಲ್ಲ ಆಗಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡೋದು, ಅದನ್ನೆಲ್ಲ ಧೂಳೆ ಹೊಡೆಯೋದು ಎಲ್ಲ ಮಾಡಿ ಚೆನ್ನಾಗಿ ರಂಗೋಲಿ ಎಲ್ಲ ಹಾಕಿ ಆಮೇಲೆ ಅಲ್ಲಿ ದೇವರನ್ನು ಕರಿತೀವಿ, ಹೌದಲ್ಲ? ಹಾಗೆ ಇದು ನಮ್ಮ ಮನಸ್ಸನ್ನು, ಹೃದಯವನ್ನು ಪ್ರಿಪೇರ್ ಮಾಡುತ್ತೆ, ತಯಾರು ಮಾಡುತ್ತೆ ಭಗವಂತನಲ್ಲಿ ಬಂದು ನೆಲೆಸಿರಕ್ಕೆ. ಯಾಕೆಂದರೆ ನಾವು ಮಾಡೋದು ನಾಮಸ್ಮರಣೆ. ನಾಮಸ್ಮರಣೆಗೂ ನಾಮೋಚ್ಚಾರಣೆಗೂ ಬಹಳ ವ್ಯತ್ಯಾಸ ಇದೆ ಅಲ್ವಾ? ಇದು ನಾಮಸ್ಮರಣ. ಅದರಿಂದ ಮೊದಲು ಪ್ರಾಣಾಯಾಮ ಮಾಡಿಕೊಂಡು ಆಮೇಲೆ ನಾವು ಪ್ರಾರಂಭ ಮಾಡೋಣ. ಗಣಪತಿ ದೇವನು ತ್ರಿಗುಣಾತೀತನು, ಫಣಿಪತಿ ಸೂತ್ರನು ದೇವರ ದೇವನು. ಜೈ ಬೋಲೋ ಗಣೇಶ ಮಹಾರಾಜ ಕಿ ಜೈ. ಗಣಪತಿ ದೇವನು ತ್ರಿಗುಣಾತೀತನು, ಫಣಿಪತಿ ಸೂತ್ರನು ದೇವರ ದೇವನು. 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 ವ್ಯಾಸನೆ ಆಗಲಿ ಶೇಷನೆ ಆಗಲಿ, ವ್ಯಾಸನೆ ಆಗಲಿ ಶೇಷನೆ ಆಗಲಿ, ವಾಣಿಪತಿಯ ಬ್ರಹ್ಮನೆ ಆಗಲಿ, ವಾಣಿಪತಿಯ ಬ್ರಹ್ಮನೇ ಆಗಲಿ, ಗಣಪತಿ ಚರಿತೆಯ ಸಕಲಾರ್ಥವನು, ಗಣಪತಿ ಚರಿತೆಯ ಸಕಲಾರ್ಥವನು, ಭಾವಿಸಲಾರರು ಬೋಧಿಸಲಾರರು, ಭಾವಿಸಲಾರರು ಬೋಧಿಸಲಾರರು. ಗಣಪತಿ ದೇವನು ತ್ರಿಗುಣಾತೀತನು, ಫಣಿಪತಿ ಸೂತ್ರನು ದೇವರ ದೇವನು. ಗಣಪತಿ ದೇವನು ತ್ರಿಗುಣಾತೀತನು, ಫಣಿಪತಿ ಸೂತ್ರನು ದೇವರ ದೇವನು. ಗುರು ಕೃಪೆ ಲಭಿಸಿರೆ ಶ್ರದ್ಧಾ ಭಕ್ತಿಯ, ಗುರು ಕೃಪೆ ಲಭಿಸಿರೆ ಶ್ರದ್ಧಾ ಭಕ್ತಿಯ, ಅಂಕುರ ಬೆಳೆವುದು ಹೆಮ್ಮರವಾಗಿ, ಅಂಕುರ ಬೆಳೆವುದು ಹೆಮ್ಮರವಾಗಿ. ಗಣಪತಿ ಗಾಥೆಯ ಫಲ ನೀಡುವುದು, ಗಣಪತಿ ಗಾಥೆಯ ಫಲ ನೀಡುವುದು, ಸಚ್ಚಿದಾನಂದದ ಅನುಭವವಾಗಿ, ಸಚ್ಚಿದಾನಂದದ ಅನುಭವವಾಗಿ. ಗಣಪತಿ ಗಾಥೆಯ ಫಲ ನೀಡುವುದು, ಗಣಪತಿ ಗಾಥೆಯ ಫಲ ನೀಡುವುದು, ಸಚ್ಚಿದಾನಂದದ
ಸಚ್ಚಿದಾನಂದದ ಅನುಭವದಾಯಿ ಗಣಪತಿ ದೇವನು ತ್ರಿಗುಣಾತೀತನು ಫಣಿಪತಿ ಸೂತ್ರನು ದೇವರ ದೇವನು. 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 ಫಣಿಪತಿ ಸೂತ್ರನು ದೇವರ ದೇವನು. ಫಣಿಪತಿ ಸೂತ್ರನು ದೇವರ ದೇವನು. ದೇವರ ದೇವನು ದೇವರ ದೇವನು. ದೇವರ ದೇವನು ದೇವರ ದೇವನು. ಜಯ ಬೋಲೋ ಗಣಪತಿ ಮಹಾರಾಜ ಕಿ ಜಯ. ಇವತ್ತು ಚತುರ್ಥಿ ಅಲಂಕಾರವು ಕೂಡ ಆಗಿದೆ. ಸಚ್ಚಿದಾನಂದ ಗಣಪತಿ ಸ್ವಾಮಿಗೆ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ನೀವೆಲ್ಲ ದರ್ಶನ ಮಾಡಿರ್ತೀರಿ. ಬಹಳ ವಿಶೇಷ. ಭಾನುವಾರ ಚತುರ್ಥಿ ಕೂಡಿ ಬಂದರೆ ಯಾವುದಾದ್ರು ಕಾರ್ಯಸಿದ್ಧಿ ಆಗಬೇಕು, ವಿಘ್ನ ನಿವಾರಣೆ ಆಗಬೇಕು ಅಂತಿದ್ದಾಗ ಇಂಥ ಕಾಂಬಿನೇಷನ್ ಯೋಗ ಅಂದರೆ ಕಾಂಬಿನೇಷನ್ ಬಂದಾಗ ಉಪವಾಸ ಮಾಡಿ. ಅಯ್ಯೋ ಇದೇನು ಸ್ವಾಮಿ ಈ ಥರ ಹೇಳ್ಬಿಟ್ರೆ, ಮದುವೆ ಊಟ ಮಾಡಿ ಅಂದ್ರೆ ಚೆನ್ನಾಗಿರುತ್ತೆ, ಉಪವಾಸ ಮಾಡಿ ಅಂದ್ಬಿಟ್ರಲ್ಲ. ಏನು ಉಪವಾಸ ಅಂದ್ರೆ ಏನಿಲ್ಲ, ನಾವು ತಿನ್ನೋದನ್ನೇ ಸ್ವಲ್ಪ ಕಮ್ಮಿ ತಿನ್ನಿ ಸಾಕಷ್ಟೇ. ಒಂದು ಮುದ್ದೆ ಕಮ್ಮಿ ತಿಂದ್ರೆ ಉಪವಾಸ ಅಂತ ಹೇಳಿದೆ ಶಾಸ್ತ್ರ. ಆದರೆ ಮಾಡಿ ಸಂಜೆ ಚಂದ್ರ ದರ್ಶನ ಆದಮೇಲೆ ಊಟ ಮಾಡಿ. ಬೆಳಗ್ಗೆ ಫಲಹಾರ ತಗೊಳ್ಳಿ, ಊಟದಷ್ಟೇ ಉಪಹಾರ ಮಾಡಿ, ಒಂದು ಚಂಬಷ್ಟು ಹಾಲು ಕುಡೀರಿ, ತೊಂದರೆ ಇಲ್ಲ, ಹಾಯಾಗಿರಿ. ಇಂಥ ಸಮಯದಲ್ಲಿ ನಾವು ಚತುರ್ಥಿ ಮಾಡಿದಾಗ ವಿಘ್ನ ನಿವಾರಣ. ಅದು ಭಾನುವಾರ ಚತುರ್ಥಿ, ಅದರಲ್ಲೂ ಕೃಷ್ಣ ಚತುರ್ಥಿ, ಚೈತ್ರ ಕೃಷ್ಣ ಚತುರ್ಥಿ ವಿಶೇಷ. ನೆಲೆಸಿರು ದೇವಿ ಹೃದಯದಲ್ಲಿ. सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते. नारायणि नमोस्तुते. ನೆಲೆಸಿರು ದೇವಿ ಹೃದಯದಲ್ಲಿ, ಮಂಗಳ ನೀಡುತ್ತ ಕರುಣೆಯಲಿ. 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 ಮನಸ್ಸಿನ ಮಲಿನವ ತೆಗೆಯುತ್ತಲೇ, ಮನಸ್ಸಿನ ಮಲಿನವ ತೆಗೆಯುತ್ತಲೇ. ಶಮದಮ ಸಂಪದ ನೀಡುತ್ತಲೇ, ಶಮದಮ ಸಂಪದ ನೀಡುತ್ತಲೇ. ಹೃದಯ
ಗ್ರಂಥಿಯ ಬಿಡಿಸುತ್ತಲೇ ಹೃದಯ ಗ್ರಂಥಿಯ ಬಿಡಿಸುತ್ತಲೇ ಸಾಧನ ಮಾರ್ಗವ ತೋರುತ್ತಲೇ ಸಾಧನ ಮಾರ್ಗವ ತೋರುತ್ತಲೇ ನೆಲೆಸಿರು ದೇವಿ ಹೃದಯದಲ್ಲಿ ಮಂಗಳ ನೀಡುತ್ತ ಕರುಣೆಯಲಿ ನೆಲೆಸಿರು ದೇವಿ ಹೃದಯದಲ್ಲಿ ಮಂಗಳ ನೀಡುತ್ತ ಕರುಣೆಯಲಿ ಖಂಡಿಸು ಆಶಾ ಪಾಶವನು ಖಂಡಿಸು ಆಶಾ ಪಾಶವನು ದಂಡಿಸು ಮೋಹ ದ್ವೇಷವನು ದಂಡಿಸು ಮೋಹ ದ್ವೇಷವನು ತುಂಬಿಸು ನನ್ನಲ್ಲಿ ಅಮೃತವನು ತುಂಬಿಸು ನನ್ನಲ್ಲಿ ಅಮೃತವನು ಅನುಪಮ ಸಚ್ಚಿದಾನಂದವನು ಅನುಪಮ ಸಚ್ಚಿದಾನಂದವನು ಅನುಪಮ ಸಚ್ಚಿದಾನಂದವನು ಅನುಪಮ ಸಚ್ಚಿದಾನಂದವನು ನೆಲೆಸಿರು ದೇವಿ ಹೃದಯದಲ್ಲಿ ಮಂಗಳ ನೀಡುತ್ತ ಕರುಣೆಯಲಿ ನೆಲೆಸಿರು ದೇವಿ ಹೃದಯದಲ್ಲಿ ಮಂಗಳ ನೀಡುತ್ತ ಹೃದಯದಲ್ಲಿ ನೆಲೆಸಿರು ದೇವಿ ಹೃದಯದಲ್ಲಿ ಮಂಗಳ ನೀಡುತ್ತ ಕರುಣೆಯಲಿ ನೆಲೆಸಿರು ದೇವಿ ಹೃದಯದಲ್ಲಿ ಮಂಗಳ ನೀಡುತ್ತ ಕರುಣೆಯಲಿ ಜಯ ಜಯ ಮಾತಾ ಜಯ ಜಯ ಮಾತಾ ಮಾತಾ ಜಯ ಜಯ ಮಾತಾ ಜಯ ಜಯ ಮಾತಾ ಜಯ ಶ್ರೀ ಮಾತಾ ಜಯ ಮಾತಾ ಜಯ ಶ್ರೀ ಮಾತಾ ಜಯ ಜಯ 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 ಮಾತಾ ಜಯ ಶ್ರೀ ಮಾತಾ ಜಯ ಜಯ ಮಾತಾ ಜಯ ಶ್ರೀ ಮಾತಾ ಜಯ ಜಯ ಮಾತಾ ಜಯ ಜಯ ಮಾತಾ ಜಯ ಮಾತಾ ಜಯ ಜಯ ಮಾತಾ ಜಯ ಜಯ ಮಾತಾ ಜಯ ಲಕ್ಷ್ಮೀ ಜಯ ಜಯ ಮಾತಾ ಜಯ ಲಕ್ಷ್ಮೀ ಜಯ ಜಯ ಮಾತಾ ಜಯ ಲಕ್ಷ್ಮೀ ಜಯ ಮಾತಾ ಜಯ ಲಕ್ಷ್ಮೀ ಜಯ ಜಯ ಮಾತಾ ಜಯ ಲಕ್ಷ್ಮೀ ಜಯ ಜಯ ಮಾತಾ ಜಯ ಲಕ್ಷ್ಮೀ ಜಯ ಜಯ ಮಾತಾ ಜಯ ಜಯ ಮಾತಾ ಜಯ ಮಾತಾ ಜಯ ಜಯ ಮಾತಾ ಜಯ ಜಯ ಮಾತಾ ಚಾಮುಂಡಿ ಜಯ ಜಯ ಮಾತಾ ಚಾಮುಂಡಿ ಜಯ ಜಯ ಮಾತಾ ವೈಷ್ಣವಿ ಜಯ ಜಯ ಮಾತಾ ವೈಷ್ಣವಿ ಜಯ ಜಯ ಮಾತಾ 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 ಜಯ ಶ್ರೀ ಮಾತಾ ಜಯ ಜಯ ಮಾತಾ ಜಯ ಶ್ರೀ ಮಾತಾ ಜಯ ಜಯ ಮಾತಾ ಜಯ ಜಯ ಮಾತಾ ಜಯ ಮಾತಾ ಜಯ ಜಯ ಮಾತಾ ಜಯ ಜಯ ಮಾತಾ ಜಗದಂಬಾ ಜಯ ಜಯ ಮಾತಾ ಜಗದಂಬಾ ಜಯ ಜಯ ಮಾತಾ ಕಾಳಿಕಾ ಜಯ ಜಯ ಮಾತಾ ಕಾಳಿಕಾ ಜಯ ಜಯ ಮಾತಾ ಕಾಳಿಕಾ ಜಯ ಜಯ ಮಾತಾ ಕಾಳಿಕಾ ಜಯ ಜಯ ಮಾತಾ 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 ಜಯ ಶ್ರೀ ಮಾತಾ ಜಯ ಜಯ ಮಾತಾ ಜಯ ಶ್ರೀ ಮಾತಾ ಜಯ ಶ್ರೀ ಮಾತಾ ಶ್ರೀ ಮಾತಾ ಜಯ ಶ್ರೀ ಮಾತಾ ಜಯ ಶ್ರೀ ಮಾತಾ ಜಯ ಶ್ರೀ ಮಾತಾ जय बोलो जगदम्बा माता की जय करुणेयली चला सख्यानो भजन करो ಇದು ಹಾಡ್ತಾ ಇರ್ತೀರಲ್ಲ ಆಗಾಗ ಚಲಾ ಸಖ್ಯಾನೋ
जय बोलो दत्तात्रेय गुरुमूर्ति की जय कालाग्नि शमन दत्त प्रभु की चला सख्यानो भजन करूंगा भजन करूं दत्त गुरु चे भजन गावनी भवसागर हा पार करूं चला सख्यानो भजन करूंगा भजन करूं दत्त गुरु के भजन गावनी भवसागर हा पार करूं दत्त गुरु जय दत्त गुरु दत्त दिगंबर कल्पतरु दत्त गुरु जय दत्त गुरु दत्त दिगंबर कल्पतरु चला सख्यानो भजन करूंगा भजन करूं दत्त गुरु चे भजन गावनी भवसागर हा पार करूं चला सख्यानो भजन करूंगा भजन करूं दत्त गुरु के भजन गावनी भवसागर हा पार करूं ब्रह्मा विष्णु शिव शक्ति ब्रह्मा विष्णु शिव शक्ती त्रैलोक्याची गुरुमूर्ती त्रैलोक्याची गुरुमूर्ती अनसूया अन अत्रि नंदन अनसूयान अत्रिनंदन कार्यारंभी नित्य स्मरू कार्यारंभे नित्यस्मरो दत्त गुरु चे भजन गावनी भवसागर हा पार करूं दत्त दत्त गुरु चे भजन गावनी भवसागर हा पार करूं चला सख्यानो भजन करूंगा भजन करूं दत्त गुरु चे भजन गावनी भवसागर हा पार करूं चला सख्यानो भजन करूंगा भजन करूं दत्त गुरु चे भजन गावनी भवसागर का पार करूं गुरु भेटीची लागे आस गुरु भेटीची लागे आस गुरु सेवाचा जडला ध्यास गुरु सेवेचा जडला ध्यास ध्यानी मनी अन स्वप्नी भजनी ज्ञानी मनी स्वप्नी भजने अन्य कुणाची भक्ती करूं अन्य कुणाची भक्ती करूं दत्त गुरु चे भजन गावनी भवसागर हा पार करूं दत्त गुरु चे भजन गावनी भवसागर हा पार करूं दिगंबरा दिगंबरा दत्त दिगंबर दिगंबरा 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 दत्त दिगंबर दिगंबरा चला सख्यानो भजन करूंगा भजन करूं दत्त गुरु
भजन गावने भवसागर पार करूं चला सख्यानो भजन करूंगा भजन करूं दत्त गुरुचे भजन गावने भवसागर पार करूं हरि श्रीपाद वल्लभ अवधूत श्रीपाद वल्लभ अवधूत तुझ बिन नाही कुणी त्रात तुझ बिन नाही कुणी त्रात दत्त गुरुला शरण जावनी दत्त गुरुला शरण जाऊनी दत्त गुरुचे पाय धरू दत्त गुरुचे पाय धरू दत्त गुरुचे भजन गावने भवसागर हा पार करू दत्त गुरुचे भजन पार करू दत्त गुरुचे भजन गावने भवसागर पार करू जय गुरुदत्ता जय गुरुदत्ता जय गुरुदत्ता जय गुरुदत्ता श्री गुरुदत्ता श्री गुरुदत्ता जय गुरुदत्ता श्री गुरुदत्ता गुरुदत्ता श्री गुरुदत्ता जय गुरुदत्ता श्री गुरुदत्ता गुरुदत्ता श्री गुरुदत्ता दिगंबरा दिगंबरा श्रीपाद वल्लभ दिगंबरा 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 श्रीपाद वल्लभ दिगंबरा हरि दिगंबरा दिगंबरा श्रीपाद वल्लभ दिगंबरा 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 श्रीपाद वल्लभ दिगंबरा चला सख्यानो भजन करूंगा भजन करूं दत्त गुरुचे भजन गावने भवसागर पार करूं चला सख्यानो भजन करूंगा भजन करूं दत्त गुरु के भजन गावने भवसागर पार करूं दत्त गुरुचे भजन गावने भवसागर पार करूं दत्त गुरु के भजन गावने भवसागर पार करूं भव
पार करूं, भव सागर पार करूं। जय बोलो दत्त गुरु महाराज की जय। ಒಳ್ಳೆ ಭಜನೆ ಅದು. ನಾಮ ಹೇಳ್ತಾರಲ್ಲ ಈ ಭಜನೆಯಲ್ಲಿ, ಏನದು? ದಿಗಂಬರ 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 ಹೇಳ್ತಿಲ್ಲ. ತಮಾಷೆ ಅನಿಸ್ತು. ಗುರು ಭೇಟೀಚಿ ಲಾಗೆ ಆಸ, ಗುರು ಸೇವಾಚ ಜಡಲ ಧ್ಯಾಸ. ಧ್ಯಾನಿ ಮನಿ, ಬರೀ ಮನಿ ಧ್ಯಾನ ಮಾಡ್ತಾ ಇರ್ತವಲ್ಲ, ಧ್ಯಾನಿ ಮನಿ ಅನ್ನ ಸ್ವಪ್ನೇ ಭಜನೆ. ಏನಾದ್ರು ಭಜನೆ ಮಾಡಿದ್ರೆ ಅಪರೂಪವಾಗಿ ಸ್ವಪ್ನದಲ್ಲೇ ಭಜನೆ ಮಾಡೋದು. ಆ ಥರದ ಕಲಿಯುಗ ಇದು. ಧ್ಯಾನಿ ಮನಿ ಅನ್ನ ಸ್ವಪ್ನಿ ಭಜನೆ. ಎಲ್ಲ ಬರುತ್ತೆ ಸ್ವಪ್ನಿ ಭಜನೆ. ಆ ಥರ ಅಲ್ಲ, ಇದು ಬೇರೆ ಅರ್ಥ. ನಾವು ಮನಿ ಅಂದ್ರೆ ಈ ಮನಿ ಅನ್ಕೋತೇವೆ. ಧ್ಯಾನಿ ಮನಿ, ಮನದಲ್ಲಿ ಭಗವಂತನನ್ನ ನಿರಂತರ ಸ್ಮರಣೆ ಮಾಡ್ತಾ ಇದ್ರೆ ಸ್ವಪ್ನದಲ್ಲೂ ಭಜನೆ ಮಾಡುವಂತಹ ಕನಸು ಬರುತ್ತಂತೆ. ನೋಡಿ, ಇವಾಗ ಚೆನ್ನಾಗಿ ಭಜನೆ ಮಾಡಿ ರಾತ್ರಿ ಹೋಗಿ ಮಲ್ಕೊಂಡಾಗ ನಮಗೆ ಕನಸಿನಲ್ಲೂ ಭಜನೆ ಮಾಡ್ತಿರೋಂಥ ಕನಸೇ ಬರಬೇಕಂತ. ಅಪ್ಪಯ್ಯ ದೀಕ್ಷಿತರು ಅಂತ ಒಬ್ರು ಮಹಾವಿದ್ವಾನ್, ಅವ್ರಿಗೆ ಅನಿಸ್ತು ನನ್ನ ಭಕ್ತಿ ಯಾವ ಮಟ್ಟದಲ್ಲಿದೆ, ನಾನು ಎಲ್ಲಿಗೆ ತಲುಪಿದ್ದೀನಿ ಅಂತ ಪರೀಕ್ಷೆ ಮಾಡಬೇಕು, ಅವರನ್ನವರೇ ಪರೀಕ್ಷೆ ಮಾಡ್ಕೋಬೇಕು ಅಂತ ಅನಿಸಿ ಉನ್ಮತ್ತ, ಇದು ಅದಕ್ಕೆ ಅಂತಾರೆ ಕಾಯಿ, ನಾವು ಉಮ್ಮೆತ್ತ ಪೂವುಲು ಅಂತ ಹೇಳಿ ತೆಲುಗಿನಲ್ಲಿ. ದರ್ದುರ ಅಂದ್ರೆ ಮುಳ್ಳು ಮುಳ್ಳಾಗಿರುತ್ತಲ್ಲ, ನಾವು ಜಿಲ್ಲೆಡಲ್ಲ, ಉಮ್ಮೆತ್ತಕಾಯಿ ಅಂತ ಕನ್ನಡದಲ್ಲೂ ಅದೇನಾ? ಅಲ್ಲ, ಕನ್ನಡದಲ್ಲಿ ಈ ವಿನಾಯಕ ಚೌತಿ ದಿವಸ ಸ್ವಾಮಿಗೆ ನಾವು ಅರ್ಚನೆ ಮಾಡುವಾಗ ಅದರೊಳಗೆ ಮುಳ್ಳು ಮುಳ್ಳಾಗಿ ಬರುತ್ತೆ, ಗುಂಡಾಗಿ. ಕದಂಬದ ಪುಷ್ಪ, ದತ್ತೂರಿ ದತ್ತೂರಿ, ಅದು ದರ್ತುರ ಅಂತ ಸಂಸ್ಕೃತ. ದತ್ತೂರಿ, ದತ್ತೂರಿ ಪತ್ರಂ ಪೂಜೆಯಾಮಿ ಅಂತ ಸ್ವಾಮಿಗೆ. ಅದರ ಜೊತೆಗೆ ಒಂದು ಕಾಯಿ ಬರುತ್ತೆ, ತಿಂದ್ರೆ ಹುಚ್ಚಿಡಿಯುತ್ತೆ, ತಿನ್ನಬಾರ್ದು. ಪೂಜೆ ಮಾಡಿ ಪ್ರಸಾದ ಅಂತ ಬಾಯಿಗೆ ಹಾಕೊಳ್ಳೋದಲ್ಲ, ಪೂಜೆ ಮಾಡಿ ಸ್ವಾಮಿ ಅವರಿಗೆ ಅಲ್ಲ, ನಮಗಲ್ಲ. ಅವರು ಅದನ್ನು ತಿಂತಾರೆ, ಹುಚ್ಚಿಡಿಯುತ್ತೆ. ಅವರು ಶಿಷ್ಯರಿಗೆ ಹೇಳ್ತಾರೆ, ನೋಡಿ ಇದು ನಾನು ತಿಂತೀನಿ, ಹುಚ್ಚಿಡಿಯುತ್ತೆ. ಆ ಸಮಯದಲ್ಲಿ ಹುಚ್ಚಿಡಿದಾಗ ಏನು ಮಾತಾಡಿದೆ ಅಂತ ನೀವು ಬರೀರಿ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹಾಗೆ ಗುರುಗಳು ಬಿಡು ಹುಚ್ಚಾಗೆ ಇರಲಿ ಅಂತ ಬಿಟ್ಬಿಡ್ಬೇಡಿ. ಇನ್ನೊಂದು ಅದಕ್ಕೆ ಉಪಶಮನ, ಅದನ್ನು ತೆಗೆದು ಹಾಕುವಂಥ ಇನ್ನೊಂದು ಔಷಧಿ ಇದೆ, ಅದನ್ನು ಅಲ್ಲಿ ಪಕ್ಕದಲ್ಲಿ ಇಟ್ಟಿರ್ತಾರೆ. ಇದನ್ನು ಕುಡಿಸಿ, ನನಗೆ ಹುಚ್ಚು ಕಮ್ಮಿ ಆಗುತ್ತೆ. ಆವಾಗ ನಾನು ನೋಡ್ತೀನಿ ಏನು ಮಾತಾಡಿದ್ದೆ ಅಂತ ಹೇಳ್ತಾರೆ. ಅವರು ಆ ದತ್ತೂರ ಪತ್ರ, ದತ್ತೂರದ ಕಾಯಿ ರಸ ಅದನ್ನು ಕುಡಿತಾರೆ, ಹುಚ್ಚಿಡಿಯುತ್ತಾರೆ. ಹುಚ್ಚಿಡಿದಾಗ ಬೇರೆ ಯಾರಾದ್ರೂ ಏನು ಮಾಡ್ತಾರೆ? ಹುಚ್ಚಿಡಿದ್ರೆ ಎಲ್ಲ ಶರ್ಟ್ ಎಲ್ಲ ಹರ್ಕೊಂಡು, ಬಟ್ಟೆ ಎಲ್ಲ ಹರ್ಕೊಂಡು ದಿಗಂಬರವಾಗಿ ಓಡಾಡೋದು, ಎಲ್ಲರನ್ನು ಕಲ್ಲಲ್ಲಿ ಹೊಡೆಯೋದು ಎಲ್ಲ ಮಾಡ್ತಾರೆ. ಅವರು ಆ ಸಮಯದಲ್ಲಿ ಅವರು ಎಂಥ ಭಜನೆ ಮಾಡಿದ್ರು, ಎಂಥ ಧ್ಯಾನ ಮಾಡಿದ್ರು, ಎಂಥ ಭಕ್ತಿ ಅವರದು ಅಂತಂದ್ರೆ, ಆ ಹುಚ್ಚಿನಲ್ಲೂ ಕೂಡ ಪರಮೇಶ್ವರನ ಸ್ತೋತ್ರ, ಆ ಸ್ತೋತ್ರ ಅದ್ಭುತವಾದಂಥ ಸ್ತೋತ್ರ. ಆ ಸಮಯದಲ್ಲಿ ಸ್ತೋತ್ರ ಬಂತ, ಮಾರ್ಗಬಂಧು, ಮಾರ್ಗಬಂಧು ಸ್ತೋತ್ರ. ಸ್ವಾಮಿಯನ್ನ ಮಾರ್ಗಬಂಧು, ನಮ್ಮ ದಾರಿಯಲ್ಲಿ, ನಮ್ಮ ಜೀವನದಲ್ಲಿ ನಮ್ಮನ್ನು ನಡೆಸುವಂಥ ಬಂಧು. ಯಾರು ಬಂಧು ನಮ್ಮ ಜೊತೆಗಿದ್ರೆ ಪ್ರಯಾಣ ಚೆನ್ನಾಗಾಗುತ್ತೆ. ಹಾಗೆ ನಮ್ಮನ್ನು ಜೊತೆಗಿದ್ದು ನಡೆಸುವಂಥ ಸ್ವಾಮಿ. ಆ ಸ್ತೋತ್ರ ಬಂತು. ಆವಾಗ ನೋಡಿದ್ರು, ಡೈರಿ ತೆಗೆದು ನೋಡಿದ್ರು, ಪರವಾಗಿಲ್ಲಪ್ಪ, ಹುಚ್ಚಿಡ್ದಾಗ್ಲೂ ನಾನು ಭಗವಂತನ ಸ್ಮರಣೆನೇ ಮಾಡಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ನನ್ನಲ್ಲಿ ಭಕ್ತಿ ಇದೆ ಅಂತ ಹೇಳಿದ್ರು ಅವರು. ಏನೋ ವಿಚಾರ ನೋಡಿ. ಅದಕ್ಕೆ ಧ್ಯಾನಿ ಮನಿ ಆನ ಸ್ವಪ್ನಿ ಭಜನಿ. ನೀನು ಇಲ್ಲೇ ಮನಸ್ಸಿನಲ್ಲಿ ಧ್ಯಾನ ಮಾಡುವಾಗ ಸ್ವಪ್ನದಲ್ಲೂ ಭಜನೆ ಬರುತ್ತೆ. ಸ್ವಪ್ನದಲ್ಲಿ ನಾನು ಸ್ವಪ್ನೇಪಿ ಅಸತ್ಯಂ ನ ಕುರ್ಯುಹು, ಸ್ವಪ್ನದಲ್ಲಾದರೂ ಅಸತ್ಯ ಆಡ್ತೀನೇನೋ ಅಂತ ಭಯ ಪಡ್ಬೇಕಂತೆ. ಸ್ವಪ್ನದಲ್ಲಾದರೂ ಅಸತ್ಯ ಆಡಬಾರ್ದು, ಸ್ವಪ್ನದಲ್ಲಾದರೂ ಪಾಪ ಮಾಡಬಾರ್ದು ಅಂತ ಅನ್ಕೋಬೇಕು. ಅದು ಸತ್ಪುರುಷರ ಒಂದು ಲಕ್ಷಣ. ಹಾಗೆ ಸ್ವಪ್ನದಲ್ಲಿ ಭಜನೆ ಮಾಡಿರೋಂಥ ಆ ಕನಸು ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಇವತ್ತು ಒಳ್ಳೆ ಕನಸು ಬಂತು, ನಾವೆಲ್ಲ ಸೇರಿ ದತ್ತಾಜಿ ಅವರ ಜೊತೆಯಲ್ಲಿ ಭಜನೆ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಆ ಥರದ ಕನಸು ಬರುತ್ತೆ. ಅದಕ್ಕೆ ಧ್ಯಾನಿ ಮನಿ
ಅನಸ್ವಪ್ನಿ ಭಜನಿ ಅನ್ಯ ಕುಣಾಚಿ ಭಕ್ತಿ ಕರು. ಇನ್ನೇನು ಬೇರೆ ಬೇಕಾಗಿಲ್ಲ, ಆ ಭಕ್ತಿಯನ್ನು ನಾನು ಹಿಡ್ಕೋತೀನಿ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯ. ಅದು ಭಗವಂತನ ಒಂದು ಪ್ರತಿಜ್ಞೆ ಅಲ್ವಾ. ಅದಕ್ಕೆ ತಕ್ಕ ಹಾಗೆ ಆ ಭಜನೆಯನ್ನು ನಮಗೆ ಹೇಳಿದ್ದಾರೆ. ಉನ್ನತಿ ಒಕಡೆ ಶಿವಡೇಗ. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ఉన్నది ఒకడే శివుడేగా, శివుడే శివుడే శివుడేగా. ఉన్నది ఒకడే శివుడేగా, శివుడే శివుడే శివుడేగా. నాలో ఉన్నది శివుడేగా, నాలో ఉన్నది శివుడేగా. నీలో ఉన్నది శివుడేగా, నీలో ఉన్నది శివుడేగా. నాలో నీలో అందరిలో, నాలో నీలో అందరిలో ఉన్నది శివుడే శివుడేగా. ఉన్నది శివుడే శివుడేగా. ఉన్నది ఒకడే శివుడేగా, శివుడే శివుడే శివుడేగా. ఉన్నది ఒకడే శివుడేగా, శివుడే శివుడే శివుడేగా. నాలో కదిలే ప్రాణం మే నింగిని నింపిన గాలి కదా. నాలో కదిలే ప్రాణమునే నింగిని నింపిన గాలి కదా. నింగిని నింపిన గాలే అందరి ప్రాణం మౌరదా. నింగిని నింపిన గాలే అందరి ప్రాణం అవును కదా. ఉన్నది ఒకడే శివుడేగా, శివుడే శివుడే శివుడేగా. ఒకడే శివుడేగా, శివుడే శివుడే శివుడేగా. నా జఠరాగ్నియ తలపంగా, నాగరాజ్య కలపంగా వెలుపల వెలుగై విచ్చ కదా. పద వెలుగై నీచెగదా. వెలుపల ఇచ్చిన ఈ వెలుగే, వెలుపల వీచిన ఈ వెలుగే అందరిలో జఠరాగ్ని కదా. అందరిలో జఠరాగ్ని గదా. ఉన్నది ఒకడే శివుడేగా, శివుడే శివుడే శివుడేగా. ఉన్నది ఒకడే శివుడేగా, శివుడే శివుడే శివుడేగా. నేల నీరు నింగియును, ఉన్నవి నాలో వెలుపలను. వినాలో వెలుపలను భూతములైదును శివుడనగా, భూతములైదును శివుడనగా. అశివమునాలో కలదేది. అశివమునాలో కలవేది. ఉన్నది ఒకడే శివుడేగా, శివుడే శివుడే శివుడేగా. ఒకడే శివుడేగా, శివుడే శివుడే శివుడేగా. నాలో శివుడని అననేలా, నాలో శివుడని అనలేదా. నేనై ఉన్నది శివుడేగా. నేనై ఉన్నది శివుడేగా. నేనై నీవై
அன்னியுனை உன்னதி சிவுடே சிவுடேகா ఉన్నది ఒకడే శివుడేగా శివుడే శివుడే శివుడేగా హరియును బ్రహ్మయు శివుడేగా ఆ శ్రీమాతయు శివుడేగా భూతము భావియు శివుడేగా భూతము భావియు శివుడేగా కాలాతీతుడు శివుడేగా ఉన్నది ఒకడే శివుడేగా శివుడే శివుడే శివుడేగా సత్పదవేద్యుడు శివుడేగా చిత్పదగమ్యుడు శివుడేగా సచిదానందుడు శివుడేగా శివుడే శివుడే శివుడేగా ఉన్నది ఒకడే శివుడేగా శివుడే శివుడే శివుడేగా ఉన్నది ఒకడే శివుడేగా శివుడే శివుడే శివుడేగా ఉన్నది ఒకడే శివుడేగా శివుడే శివుడే శివుడేగా శివుడే శివుడే శివుడేగా శివుడే శివుడే శివుడేగా శివుడే శివుడే శివుడేగా जय बोलो सच्चिदानंदेश्वर स्वामी की जय। हर नमः पार्वती पतये हर हर महादेव। నాలో కదిలే ప్రాణమ్మే నింగిని నింపిన గాలి కదా. ಒಬ್ಬ ರೈತ ದಿನಾ ಬಂದು ಪ್ರವಚನ ಕೇಳ್ತಾ ಇದ್ದಂತೆ. ಭಾಗವತ ಪ್ರವಚನ, ಸಪ್ತಾಹ ಪ್ರವಚನ ಆಯಿತು. ಆದಮೇಲೆ ಆ ಪ್ರವಚನ ಮಾಡುವಂಥ ಪ್ರವಚನಕರ್ತ ಅವ್ರು ಕೇಳಿದ್ರಂತೆ, ನಿಮಗೆಲ್ಲ ಏನು ಅರ್ಥ ಆಯಿತು? ನಾನೊಂದು ಪ್ರಶ್ನೆ ಕೇಳ್ತೀನಿ, ಸಮಾಧಾನ ಹೇಳಿ. ಆಯಿತು ಕೇಳಿ. ರೈತ ಎಲ್ಲೋ ಕೊನೆಯಲ್ಲಿ ಕೂತ್ಕೊಂಡು ಕೇಳ್ತಾ ಇತ್ತು. ನಾವೆಲ್ಲ ಮಾತಾಡಿದ್ವಲ್ಲ ಇಷ್ಟು ವಿಚಾರ, ಆತ್ಮ ಪರಮಾತ್ಮ ಅಂದ್ರೆ ಏನು ಅಂತ ಕೇಳಿದ್ರೆ ಆ ರೈತ ಎಲ್ಲರೂ ಏನೇನೋ ಸಮಾಧಾನ ಹೇಳಿದ್ರು. ಅವ್ರವ್ರಿಗೆ ತೋಚಿದ್ದು ಅವ್ರು ಹೇಳಿದ್ರು. ಆ ರೈತ ಎದ್ದು ನಿಂತು ಹೇಳಿದಂತೆ, ಗಾಳಿ ನನ್ನಲ್ಲಿದ್ರೆ ಆತ್ಮ, ಅದೇ ಗಾಳಿ ವಿಶ್ವವೆಲ್ಲ ಹರಡ್ಕೊಂಡಿದ್ರೆ ಪರಮಾತ್ಮ ಅಂದಂತೆ. ಒಳ್ಳೆ ಮಾತಲ್ಲ. ಗಾಳಿ ನನ್ನಲ್ಲೇ ಇದೆ, ನಾನೇ ಅದು ಅಂತ ಅನ್ಕೊಂಡ್ರೆ ಆತ್ಮ, ಇಲ್ಲ ಈ ಗಾಳಿ ಎಲ್ಲ ಹರಡಿದೆ ಅಂತ ಅನ್ಕೊಂಡ್ರೆ ಪರಮಾತ್ಮ. ಅಷ್ಟೆ. ಇಷ್ಟು ಸುಲಭ ಅಲ್ವಾ? ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಭಗವಂತನ ಅರ್ಥವಾಗ್ತಾನೆ. ಸುಲಭ ರೀತಿಯಲ್ಲಿ ನಮಗೆ ಇಷ್ಟೊಂದು ಸುಲಭವಾದ ಭಜನೆ. ನಾಲೋ ಉನ್ನದಿ ಶಿವುಡೇಗ, ನಾಲೋ ಕದಿಲೆ ಪ್ರಾಣಮ್ಮೆ, ನಿಂಗಿನಿ ನಿಂಪಿನ ಗಾಲಿ ಕದ. ನಿಂಗಿನಿ ನಿಂಪಿನ ಆಗಾಲೆ ಅಂದರಿ ಪ್ರಾಣಮ್ಮ ಅವನು ಕದ. ಅದ್ಭುತ ನೋಡಿ. ಅಂದ್ರೆ ಉಚ್ಛ್ವಾಸ ನಿಶ್ವಾಸ. ಒಂದು ಸಲ ನಮ್ಮಲ್ಲಿರೋ ಪ್ರಾಣವನ್ನ ನಾವು ಜ್ಞಾಪಿಸ್ಕೊಂಡ್ವಿ, ಇನ್ನೊಂದ್ಸಲ ಹೊರಗಿರೋ ಪ್ರಾಣವನ್ನ ಜ್ಞಾಪಿಸ್ಕೊಂಡ್ವಿ. ಅದೇ ಗಾಳಿ ನಮ್ಮಲ್ಲಿ ಹೋಗಿ ಪ್ರಾಣವಾಗ್ತಾ ಇದೆ. ಇಷ್ಟೇ ಇದನ್ನು ಅನ್ಕೊಳ್ಳೋದು. ಉಚ್ಛ್ವಾಸ ನಿಶ್ವಾಸ. ನಾಲೋ ಕದಿಲೆ ಪ್ರಾಣಮ್ಮೆ, ನಿಂಗಿನಿ ನಿಂಪಿನ ಗಾಲಿ ಕದ, ನಿಂಗಿನಿ ನಿಂಪಿನ ಆಗಾಲೆ ಅಂದರಿ ಪ್ರಾಣಂ ಅವನು ಕದ.
ಇದು ಅನ್ಕೊಂಡು ಪ್ರಾಣಾಯಾಮ ಮಾಡು. ಅದೇ ಸೋಹಂ ಅಷ್ಟೆ. ಸೋಹಂ ಸೋಹಂ ಸೋಹಂ. ಇದು ಅನ್ಕೋತಾ ನಾವು ಸೋಹಂ ಸೋಹಂ ಅಂತಿರ್ತೀವಲ್ಲ, ಮಾಡಿ 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 ಏನಾಗುತ್ತೆ ಗೊತ್ತಾ, ಆಮೇಲೆ ಎರಡು ಒಂದೇ ಆಗಿಬಿಡುತ್ತೆ. ಸಹ ಅಹಂ ಸಹ ಅಹಂ ಹೋಗ್ಬಿಡುತ್ತೆ, ಅದು ಅಲ್ಲೇ ನಿಂತು ಹೋಗ್ಬಿಡುತ್ತೆ. ಹಂಸಹ ಆಗಿಬಿಡುತ್ತೆ ಅದು. ಸೋಹಂ ಏನಾಗುತ್ತೆ, ಹಂಸ, ಹಂಸೋಹಂ ಹಂಸೋಹಂ ಆಗಿಬಿಡುತ್ತೆ. ಸೋಹಂ ಅಂದ್ರೂ ಅದೇ, ಹಂಸೋಹಂ ಅಂದ್ರೂ ಅದೇ ಅರ್ಥ ಅಲ್ವಾ. ಹಂಸಹ ಅರ್ಥ, ಸೋಹಂ ಅರ್ಥ. ತಿರುಗಿಸಿ ಹಂಸೋಹಂ ಹಂಸೋಹಂ ಹಂಸೋಹಂ. ಅದಕ್ಕೆ ಶಿವನು ಆ ಪ್ರಾಣಶಕ್ತಿ ಸ್ವರೂಪದಲ್ಲಿದ್ದಾನೆ ಅಂತ. ಬಾಲಗೋಪಾಲಕೋ ವಿಜಯತೆ ವಿಜಯತೆ. ಜೈ ಬೋಲೋ ಶ್ರೀ ಕೃಷ್ಣ ಪರಮಾತ್ಮ. ಯೋಗಿನಾಮಪಿ ಸರ್ವೇಷಾಂ ನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಮದ್ಗತೇನಾಂತರಾತ್ಮನಾ. ಆಮೇಲೆ ಮದ್ಗತೇನಾಂತರಾತ್ಮನ ಕೇಳಿಸ್ತಾ ಇಲ್ಲ. ಭಜತೆ ಶ್ರದ್ಧಾವಾನ್ ಭಜತೆ, ಶ್ರದ್ಧಾವಾನ್ ಭಜತೆ ಯೋ. ಶ್ರದ್ಧೆ ಇದೆಯಾ ಇಲ್ವಾ ಅಂತ ನೋಡಿದೆ. ಶ್ರದ್ಧಾವಾನ್ ಭಜತೆ ಯೋ ಮಾಂ, ಶ್ರದ್ಧಾವಾನ್ ಭಜತೆ ಯೋ ಮಾಂ. ಸಮೇ ಯುಕ್ತತಮೋ ಮತಃ, ಸಮೇ ಯುಕ್ತತಮೋ ಮತಃ, ಸಮೇ ಯುಕ್ತತಮೋ ಮತಃ. ಸಮೇ ಯುಕ್ತತಮೋ ಮತಃ. ನೀನು ಎಲ್ಲ ಪೂಜೆ, ಎಲ್ಲ ನಮಸ್ಕಾರ ಮಾಡು, ಎಲ್ಲಾ ದೇವತೆಗಳಿಗೂ ನಮಸ್ಕಾರ ಮಾಡು. ಆದರೆ ಮನಸ್ಸನ್ನ ನನ್ನಲ್ಲಿಟ್ಟು ಯಾವ ಪೂಜೆ ಮಾಡಿದ್ರು ಕೂಡ, ಯಾವ ಉಪಾಸನೆ ಮಾಡಿದ್ರು ಕೂಡ ಪರಮಾತ್ಮ ದೃಷ್ಟಿಯಲ್ಲಿ ಮಾಡು. ಅದು ಬಹಳ ಮುಖ್ಯ. ಯೋಗಿನಾಮಪಿ ಸರ್ವೇಶ, ಎಲ್ಲಾ ದೇವತೆಗಳನ್ನ ಉಪಾಸನೆ ಮಾಡುವಂಥ ಯೋಗಿಗಳಿದ್ದಾರೆ. ಅವರಲ್ಲಿ ಯಾರು ಮದ್ಗತೇನಾಂತರಾತ್ಮನ, ಅಂತರಾತ್ಮವನ್ನ ಅಂತಃಕರಣವನ್ನ ಮದ್ಗತ ಮಾಡಿ, ಅಂದ್ರೆ ನನ್ನೊಳಗೆ ಇಟ್ಟು ನನ್ನೊಳಗೆ ಸೇರಿಕೊಂಡು ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮ. ಶ್ರದ್ಧೆಯಾಗಿ ಭಜತೆ, ಯಾರು ಸೇವಿಸ್ತಾ ಇದ್ದಾನೋ ಭಜಿಸ್ತಾ ಇದ್ದಾನೋ, ಸಮೇ ಯುಕ್ತತಮೋ ಮತಃ, ಅವನು ಯುಕ್ತತಮಃ, ಅವನು ಯೋಗಿಗಳಲ್ಲಿ ಉತ್ತಮೋತ್ತಮ ಉತ್ಕೃಷ್ಟವಾದಂಥ ಯೋಗಿ. ಇಷ್ಟೇ, ಮನಸ್ಸಿಟ್ಟು ಭಜನೆಯನ್ನು ಮಾಡು. ಶ್ರದ್ಧಾವಾನ್ ಭಜತೆ ಯೋ ಮಾಂ, ಶ್ರದ್ಧೆಯಾಗಿ ಮಾಡುವಂಥ ಕೆಲಸವನ್ನ. ಆವಾಗ ಭಗವಂತನು ಪ್ರಸನ್ನನಾಗ್ತಾನೆ. ಬಾಲಗೋಪಾಲಕೋ ವಿಜಯತೆ ವಿಜಯತೆ. ವಿಜಯತೆ ವಿಜಯತೆ ಬಾಲಗೋಪಾಲಕೋ ವಿಜಯತೆ ವಿಜಯತೆ. ಗೋಪಿಕಾ ನಾಯಕೋ ವಿಜಯತೆ ವಿಜಯತೆ. ಬಾಲಗೋಪಾಲಕೋ ವಿಜಯತೆ ವಿಜಯತೆ. ಗೋಪಿಕಾ ನಾಯಕೋ ವಿಜಯತೆ ವಿಜಯತೆ. ಅಧರ ಕಲಿತ ತರಣ ಮುರಳಿ ಪರಿಣತೋ ವಿಜಯತೆ. ಅಧರ ಕಲಿತ ತರಣ ಮುರಳಿ ಪರಿಣತೋ ವಿಜಯತೆ. ಮುರಳಿ ರಮಣಿ ಜನಿತ ವಿತತ ನಿಗಮಕೋ ವಿಜಯತೆ. ಮುರಳಿ ರಮಣಿ ಜನಿತ ವಿತತ ನಿಗಮಕೋ ವಿಜಯತೆ. ವಿತತ ನಿಗಮ ವಿತತಿ ವಿದಿತ ಮಹಿಮಕೋ ವಿಜಯತೆ. ವಿದಿತ ಮಹಿಮ ವಿಬುಧ ವಿನುತ ಪದಯುಗೋ ವಿಜಯತೆ. ಬಾಲಗೋಪಾಲಕೋ ವಿಜಯತೆ ವಿಜಯತೆ. ಗೋಪಿಕಾ ನಾಯಕೋ ವಿಜಯತೆ ವಿಜಯತೆ. ಬಾಲಗೋಪಾಲಕೋ ಗೋಪಿಕಾ ನಾಯಕೋ ವಿಜಯತೆ ವಿಜಯತೆ.
ಚಪಲ ಚರಣ ತಕಿಟ ತಕಿಟ ಪಟು ಕಟು ಸ್ಪಂದನ ಕಾಳಿಯಾಖ್ಯನಾಗ ಶಿರಸಿ ಘಟಿತ ನಟನ ಕೋವಿದೋ ವಲ್ಲಭಿ ವಿಲಾಸ ಹಾಸ ಭಾಸುರೋರುಲಾಸ್ಯ ಕೋ ಚಿಲ್ಲತಾಲ ತಾಂತ ಕಾಂತಿ ದಂತುರೋ ವಿಜಯತೆ ಬಾಲಗೋ ಪಾಲಕೋ ವಿಜಯತೆ ವಿಜಯತೆ ಗೋಪಿಕಾ ನಾಯಕೋ ವಿಜಯತೆ ವಿಜಯತೆ ಬಾಲಗೋ ಪಾಲಕೋ ವಿಜಯತೆ ವಿಜಯತೆ ಗೋಪಿಕಾ ನಾಯಕೋ ದಹನ ದಹನ ಹರಣ ನಿಪುಣ ವಿಪುಲ ವಿಮಲ ಮುಖ ತಟೋ ದಹರ ಗಗನ ವಸತಿ ರಸಿಕ ಲಲಿತ ಚರಣ ಯುಗಳ ಕೋ ಧನುಜ ದಮನ ವಿಬುಧ ಭರಣ ಚಣ ನಿಜೋರು ವಿಕ್ರಮೋ महित सचिदानंद सुंदरात्मको विजयते महित सचिदानंद सुंदरात्मको विजयते बालको बालको विजयते विजयते गोपिका नायको विजयते विजयते बालको बालको विजयते विजयते गोपिका नायको विजयते जय जय कृष्णा जय हरि कृष्णा 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 वासुदेव कृष्णा कृष्णा वासुदेव 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 नारायण हरि वासुदेव नारायण हरि नारायण हरि विठ्ठल 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 पांडुरंग जय हरि विठ्ठल पांडुरंग विठ्ठल विठ्ठल पांडुरंग विठ्ठल विठ्ठल पांडुरंग जय हरि विठ्ठल पांडुरंग विठ्ठल 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 पांडुरंग जय हरि विठ्ठल पांडुरंग 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 बालको बालको जयते जयते गोपिका नायको विजयते विजयते बालको बालको विजयते विजयते गोपिका नायको विजयते विजयते विजयते
ಪಾಂಡುರಂಗ ವಿಠಲ ಕೀ ಜೈ. ಮೊನ್ನೆ ದಿವಸ ಕರಿನಗರದಲ್ಲಿ, ಕರೀಂ ನಗರ ಅಂತ ಕರೆಯಲ್ಪಡುವಂತಹ ಕರಿನಗರದಲ್ಲಿ, ಕರಿನಗರ ಅಂತ ಇದೆ ಹೆಸರು. ಕರಿ ಅಂದ್ರೆ ಗಜೇಂದ್ರ, ಕರಿನಗರ. ಆ ಕರಿನಗರದಲ್ಲಿ ದತ್ತ ಪಾಂಡುರಂಗ ವಿಠಲ ದೇವಸ್ಥಾನದ ಭೂಮಿ ಪೂಜೆ ಆಯಿತು. 25ನೇ ತಾರೀಕು, ಉಗಾದಿ ಆದಮೇಲೆ 25ನೇ ತಾರೀಕು ಅಲ್ಲಿ ಪಾಂಡುರಂಗ ವಿಠಲ ದೇವಸ್ಥಾನ ಬರ್ತಾ ಇದೆ. ಯಾಕೆ ದತ್ತಾಜಿಯವರು ಆ ಸಂಕಲ್ಪವನ್ನು ಮಾಡಿದ್ದಾರೆ ಅಂತಂದ್ರೆ, ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶ್ ಅಲ್ಲಿಂದ ಪಾಂಡುರಂಗ ವಿಠಲ ದರ್ಶನಕ್ಕೆ ಹೋಗೋರೆಲ್ಲ ಆಶ್ರಮದ ಮುಂದೆಯಿಂದ ಹೋಗ್ತಾರೆ ಅಲ್ಲಿ ಕರಿನಗರದಲ್ಲಿ. ಹಾಗಾಗಿ ಅಲ್ಲಿ ಪಾಂಡುರಂಗ ವಿಠಲ ದೇವಸ್ಥಾನ ಬರ್ತಾ ಇದೆ. ಇನ್ನೊಂದು ನಮ್ಮ ಪನ್ವೇಲ್ ಸಹ್ಯಾದ್ರಿ ದತ್ತ ಆಶ್ರಮದಲ್ಲಿ ಅಲ್ಲೂ ಕೂಡ ದತ್ತ ಪಾಂಡುರಂಗ ವಿಠಲ ದೇವಸ್ಥಾನ ಬರ್ತಾ ಇದೆ. ಪಾಂಡುರಂಗ ವಿಠಲನೇ ಭಜನೆಗೆ ಮುಖ್ಯ. ರಾಮ ಸುಗುಣ ರಾಮ, ರಾಮ 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 ಸುಗುಣ ರಾಮ ಕೋದಂಡ ರಾಮ ಸಾಕೇತ ರಾಮ ರಾಮ ಸುಗುಣ ರಾಮ ಕೋದಂಡ ರಾಮ 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 ಪರಂಧಾಮ ಸಾಕೇತ ರಾಮ ರಾಮ ಸುಗುಣ ರಾಮ ಕೋದಂಡ ರಾಮ 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 ಪರಂಧಾಮ ಸಾಕೇತ ರಾಮ ರಾಮ ಸುಗುಣ ರಾಮ 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 ಪರಂಧಾಮ ಸಾಕೇತ ರಾಮ. ಮರುವಾಲೇನು ರಾಮಾನಿ ಪಾದ ಮುದ್ರಾ ಮದಿನೋ, ಮರುವಾಲೇನು ರಾಮಾನಿ ಪಾದ ಮುದ್ರಾ ಮದಿನೋ, ಮುರಿಯಾಲೇನು ರಾಮ ನಿನ್ನೆನ್ಸ ಕುಂಡಯದಲೋ, ಮುರಿಯಲೇನು ರಾಮ ನಿನ್ನೆನ್ಸ ಕುಂಡಯದಲೋ, ರಾಮ ಕೋದಂಡ ರಾಮ 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 ಸುಗುಣ ರಾಮ ಕೋದಂಡ ರಾಮ 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 ಪರಂಧಾಮ ಸಕೇತ ರಾಮ 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 ಪರಂಧಾಮ ಸಾಕೇತ ರಾಮ 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 ಸುಗುಣ ರಾಮ ಕೋದಂಡ ರಾಮ 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 ಪರಂಧಾಮ ಸಾಕೇತ ರಾಮ ಸುಗುಣ ರಾಮ ಕೋದಂಡ ರಾಮ 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 ಪರಂಧಾಮ ಸಾಕೇತ ರಾಮ. మనగాలేను రామాని జపమూలే కహృదిలో, మనగాలేను రామాని జపమూలే కహృదిలో, మునుగాలేను రామ సంసార సంద్రామిలలో, మునగాలేను రామ సంసార మిలలో, రామ సుగుణ రామ కోదండ రామ 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 సుగుణ రామ కోదండ రామ 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 పరంధామ సాకేత రామ 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 పరంధామ సాకేత రామ
ಸುಗುಣ ರಾಮ ಕೋದಂಡ ರಾಮ 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 ಪರಂಧಾಮ ಸಾಕೇತ ರಾಮ ಸುಗುಣ ರಾಮ ಕೋದಂಡ ರಾಮ ರಾಮ ಪರಂಧಾಮ ಸಾಕೇತ ರಾಮ ಅನ್ನಪಾನ ಮುಲಕನ್ನ ಆದ ಮರಚು ನಿದ್ರಾ ಕನ್ನ ಅನ್ನಪಾನ ಮೂಲಕನ ಆರಾಮರ ಸೂತ್ರಗನ್ನ అన్ని సుఖములన్నీయున్న అవి సున్నా నీవు మిన్న అన్ని సుఖములెన్నీయున్న విసుకున్న నీవు నిన్న రామ సుగుణ రామ కోదండ రామ 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 పరంధామ కోదండ రామ 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 పరంధామ సాకేత రామ 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 పరంధామ సాకేత రామ 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 సుగుణ రామ కోదండ రామ 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 పరంధామ సాకేత రామ సుగుణ రామ కోదండ రామ 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 పరంధామ సాకేత రామ రామాయణగా చ్యుతి లేదు రామాయణగా వ్యథ లేదు రామాయణగా చ్యుతి లేదు రామాయణగా వ్యథ లేదు రామాయణగా సచ్చిదానందమొకటే కాదు రామాయణగా సచ్చిదానంద ఒకటి కలదు రామాయణగా సచ్చిదానందమొక్కటే కలదు రామాయణగా సచ్చిదానంద ఒకటి కలదు రామ సుగుణ రామ కోదండ రామ 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 సుగుణ రామ కోదండ రామ 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 పరంధామ సాకేత రామ 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 పరంధామ సాకేత రామ 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 సుగుణ రామ కోదండ రామ 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 పరంధామ సాకేత రామ రామ సుగుణ రామ పరంధామ సాకేత రామ సాకేత రామ సాకేత రామ जय बोलो राजा रामचंद्र प्रभु की जय कार्य सिद्धि हनुमान की जय पंचमुख श्री जय बोलो पंचमुख हनुमान की जय त्वमस्मिन् कार्य निर्योगे त्वमस्मिन् कार्य निर्योगे प्रमाणं हरिसत्तमा प्रमाणं हरिसत्तमा हनुमन्यत्नमास्थाय हनुमन्यत्नमास्थाय दुःखक्षयकरो भव 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 ॐ नमो हनुमते नमः ॐ नमो हनुमते नमः पंचमुख श्री आंजनेय मुख श्री आंजनेय प्रपंच सुमुख आंजनेय सुमुख आंजनेय पंचमुख श्री आंजनेय मुख श्री आंजनेय प्रपंच सुमुख
ಪಂಚಮುಖ ಆಂಜನೇಯ ಸುಮುಖ ಆಂಜನೇಯ ವಂದೇ ವಾನರ ನರಸಿಂಹ ವಂದೇ ವಾನರ ಗಾರುಡ ವರಾಹ ವದನ ಮೆರೆವುದು ಹತ್ತು ಕೈಗಳಲ್ಲಿ ನಾನಾಯುಧಗಳು ಹೊಳೆಯುತ್ತಲೇ ನಾನಾಯುಧಗಳು ಹೊಳೆಯುತ್ತಲೇ ನಾನಾಯುಧಗಳು ಹೊಳೆಯುತ್ತಲೇ ಪಂಚಮುಖ ಶ್ರೀ ಆಂಜನೇಯ ಪ್ರಪಂಚ ಸುಮುಖ ಆಂಜನೇಯ ಮುಖ ಶ್ರೀ ಆಂಜನೇಯ ಪ್ರಪಂಚ ಸುಮುಖ ಆಂಜನೇಯ ದಿಕ್ಪಂಚಕದ ಮುಖಗಳಲ್ಲಿ ವಿಶ್ವರೂಪವನು ತೋರುತ್ತಲೇ ವಿಶ್ವರೂಪವನು ತೋರುತ್ತಲೇ ಗಾಯತ್ರಿ ಶಿವರನು ಹೋಲುತ್ತಲೇ ಸಚಿದಾನಂದನೆ ಆಗುತ್ತಲೇ ಸಚಿ ಹನುಮಂತ ಹನುಮಂತ ಜಯ ಹನುಮಂತ ಹನುಮಂತ ಜಯ ಬಲವಂತ ಕಾರ್ಯ ಸಿದ್ಧಿ ಹನುಮಂತ ರಾಮದೂತ ಹನುಮಂತ ರಾಮದಾಸ ಹನುಮಂತ ರಾಮ ಭಕ್ತ ಬಲವಂತ ಪಂಚಮುಖ ಶ್ರೀ ಆಂಜನೇಯ ಪ್ರಪಂಚ ಸುಮುಖ ಆಂಜನೇಯ ಪಂಚಮುಖ ಶ್ರೀ ಆಂಜನೇಯ ಆಂಜನೇಯ ಪ್ರಪಂಚ ಸುಮುಖ ಆಂಜನೇಯ 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 ಜಯ ಬೋಲೋ ವೀರಾಧಿವೀರ ಪಂಚಮುಖ ಆಂಜನೇಯ ಸ್ವಾಮಿಗೆ ಜಯ ಕಾರ್ಯ
बोलो श्री 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 गणपति सच्चिदानंद स्वामी जी की